ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ನಿರ್ಮಿಸಲಾದ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ಜನಶಕ್ತಿ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವ ಶ್ರೀ ವಿ ಸೋಮಣ್ಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕ ಹಾಗೂ ಕೊಮುಲ್ ಅಧ್ಯಕ್ಷರಾದ ಶ್ರೀ ಕೆ.ವೈ. ನಂಜೇಗೌಡ ಅವರು ಭಾಗವಹಿಸಿದ್ದರು. ಈ ಮೇಲ್ಸೇತುವೆ ಉದ್ಘಾಟನೆಯಿಂದ ವರ್ಷಗಳಿಂದ ಜನರು ಅನುಭವಿಸುತ್ತಿದ್ದ ಸಂಚಾರ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿದೆ. ರಾಜ್ಯಾದ್ಯಂತ ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ವಿದ್ಯುದೀಕರಣ ಹಾಗೂ ಆಧುನೀಕರಣ ಕಾರ್ಯ ನಡೆಯುತ್ತಿದೆ ಎಂದು ಸಚಿವರು ತಿಳಿಸಿದರು. ಕೋಲಾರ, ಬೆಂಗಳೂರು, ರಾಮನಗರ ಹೃದಯ ಭಾಗದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಕೋಲಾರ ಜಿಲ್ಲೆಯ ಸಂಸದ ಶ್ರೀ ಮಲ್ಲೇಶ್ ಬಾಬು ಹಾಗೂ ವಿಧಾನ ಪರಿಷತ್ ಸದಸ್ಯ ಶ್ರೀ ಇಂಚರ ಗೋವಿಂದರಾಜು ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲಾಧಿಕಾರಿ ಶ್ರೀ ಎಂ.ಆರ್. ರವಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರವಾಗಿ ಕೈಗೊಳ್ಳಲು ಸೂಚನೆ ನೀಡಲಾಯಿತು. ಈ ವೇಳೆ ನೀರಾವರಿ ಹೋರಾಟಗಾರರು ಕೋಲಾರದಿಂದ ವೈಟ್ಫೀಲ್ಡ್ವರೆಗೆ ನೂತನ ರೈಲ್ವೆ ಮಾರ್ಗಕ್ಕೆ ಮನವಿ ಸಲ್ಲಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಪುಷ್ಪಾ ಎಸ್ವಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. प्रेम नारायण जी, आप भी हमारा एमपी साहब, बाद में एमएलए साहब, दूसरा कौन है ले को जाइए बाद में एक दिन आप विदिन वीक मुझे होना चाहिए। वो मालूर का क्या वो एमपी एमएलए दोनों भी मुझे रिक्वेस्ट किया, वो साल होना चाहिए, वो विदिन 15 डेज मुझे रिपोर्ट होना चाहिए। बाद में आपको क्या करना, कैसा करना, DRM जी इधर है, वो हमारा भगवान है, वही 10 लाख मुझे भेजिए। बाद में भारत सरकार के दूसरा ऑफिसर का पास मैं कराता हूँ। अब थोड़ा भी मुश्किल नहीं कीजिए, मुझे होना चाहिए। भारी ಒಳ್ಳೆ ಟೈಮ್ನಲ್ಲಿ ಬಂದಿದ್ದೀನಿ. ಬಜೆಟ್ ಅನ್ನ ರಾಷ್ಟ್ರದ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ರೈಲ್ವೆ ಬಜೆಟ್ ಇದ್ದಿದ್ದು ಯಜಮಾನ್ರೆ, ನಾವು ಏನು ಇವತ್ತು ಮಾಡಿ 80,000 ಕೋಟಿ, ಇವತ್ತು 2,75,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಮೊದಲು ಕೊಡ್ತಾ ಇದ್ದಿದ್ದು 833 ಕೋಟಿ. ಮೋದಿಯವರು ಬಂದಾದ ಮೇಲೆ ಒಂದೊಂದು ವರ್ಷಕ್ಕೆ 7,500 ಕೋಟಿ ರೂಪಾಯಿ. ಅದಲ್ಲದೆ 49,000 ಕೋಟಿ ರೂಪಾಯಿಗಳ ಯೋಜನೆಗಳಾಗಿ ಇದ್ದು, ಆ ಯೋಜನೆಗಳನ್ನು ಕೂಡ ನಾವೆಲ್ಲ ಒಂದು ಕಡೆ ನಾನು ಬಂದ ಮೇಲೆ ನನಗಂತ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಹೋಯ್ತೀನಿ ಒಂದು ಕಾಗದ ತಗೊಂಡು ಕೊಡ್ತಾ ಇರ್ತೀನಿ. ಮಾಡೋದಿಲ್ಲ ಅಂದ್ರೆ ಯಾಕೆ ಮಾಡೋದಿಲ್ಲ ಅಂತ ಬರ್ಬಿಡಿ, ನಾನು ತೊಂದರೆ ಇಲ್ಲ ಅಂತೀನಿ. ಆ ಥರ ಬರೆಯೋ ಕೆಲಸ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ, ನಂಜೇಗೌಡರ ಕೇಂದ್ರ ಸರ್ಕಾರದಲ್ಲಿ ಮಾಡೋದಿಲ್ಲ. ನಾನು ನಿಮ್ಗೆ ಒಂದು ಮಾತನ್ನು ಇವತ್ತು ಹೇಳೋಯ್ತೀನಿ, ಏನು ಇವತ್ತು ನಾನು ಇಲ್ಲಿ ಹೇಳ್ತೀನಿ. ನಿಮ್ಮ ಇನ್ನೊಂದಿದೆ ನೋಡಪ್ಪ, ಕೆಲಸ ಕಾರ್ಯಗಳು, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಬಂಗಾರಪೇಟೆ ಸ್ಟೇಷನ್ನು 10 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಕೋರಮಂಡಲ್ ಸ್ಟೇಷನ್ನು ಒಂದು ಹಂತಕ್ಕೆ ಬಂದಿದೆ. ಅದಲ್ದಿರ ಉರಿಗಾಂ ಸ್ಟೇಷನ್ನು ಅದು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬಂಗಾರಪೇಟೆಗೆ ನಾವು 22 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದು 2026ಕ್ಕೆ ಪೂರ್ಣ ಮಾಡ್ತೀವಿ ಸರ್. 26ಕ್ಕೆ ನಾವು ಪೂರ್ಣ ಮಾಡ್ತೀವಿ. ಮಾಲೂರು 20 ಕೋಟಿ ರೂಪಾಯಿ ಕೆಲಸ ಪ್ರಗತಿಯಲ್ಲಿದೆ. ಇದು ಯಾವುದು ಮತ್ತೊಂದು ಯಾವುದು ನನಗೆ ಗೊತ್ತಿಲ್ಲ. ನಾನು DRM जी अभी 20 करोड़ का क्या कि काम चालू हो रही. प्रेम नारायण जी, अब दूसरा कौन है आपका पास? राजू शर्मा को उसको भी आता है. राजू शर्मा किधर है? शर्मा जी अब आइए इधर. बहुत अलग है, बहुत है. थोड़ा आप कन्नड़ सीखो, मुझे थोड़ा फूल रखता है. अब आना चाहिए. अभी इधर इम्पोर्टेंट है. इधर भी बहुत गरीब आए, इसलिए मुझे होना चाहिए. विदिन वीक मुझे कैसा है क्या है, दोनों पे 3 घंटा 4 घंटा एक लेवल क्रॉसिंग में होता है क्या, तो कितने प्रॉब्लम है हमें भी थोड़ा कॉन्सेंट्रेशन करना पड़ेगा. ನಾನು ಬರಬೇಕಾದ್ರೆ ನಮ್ಮ DRM ಅವ್ರನ್ನ ಮಾತಾಡ್ತಾ ಬರ್ತಾ ಇದ್ವಿ. ರೋಗಗ್ರಸ್ತ ಯಾವ್ದಾದ್ರು ಇದ್ರೆ ರೈಲ್ವೆ ಲೆವೆಲಿಂಗ್ ಕ್ರಾಸ್ಗಳು, ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ನಂಜೇಗೌಡರು ಸಾಹೇಬ್ರೆ, ಗೋವಿಂದರಾಜು ಅವರೇ, ನಮ್ಮ ಇನ್ನೊಬ್ಬರ ಹೆಸರು MLC ಅನಿಲ್, ಇದನ್ನ ಹೋಗ್ಲಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳು ಎಲ್ಲ ಒಂದು ಕಡೆ, ಕೇವಲ ಕರ್ನಾಟಕದಲ್ಲ ಎಲ್ಲ ಕಡೆಯಲ್ಲೂ ಕೂಡ ದುಡ್ಡು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು. ರಾಷ್ಟ್ರದ ಪ್ರಧಾನಿಗಳು ಇದು ಬೇಡ ಅಂತ ತೆಗೆದಾಕಿ ಸುಮಾರು 13,200 ಕಡೆ ಈಗಾಗಲೇ ಲೆವೆಲ್ ಕ್ರಾಸಿಂಗ್ ತೆಗೆದಾಕಿದ್ದೀವಿ. ರಾಷ್ಟ್ರದಲ್ಲಿ ಸ್ವತಂತ್ರ ಬಂದು 76 ವರ್ಷ ಆಗಿದ್ರು
76 ವರ್ಷದಲ್ಲಿ ಮಾಡಿದ್ದು ಕೇವಲ 2800. 11 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನರೇಂದ್ರ ಮೋದಿ ಅವರಾದ್ಮೇಲೆ 13,200 ರೈಲ್ವೆ ಕ್ರಾಸಿಂಗ್ ತೆಗೆದಿದ್ದೀವಿ. ಕರ್ನಾಟಕದಲ್ಲಿ 650ಕ್ಕೂ ಮೇಲ್ಪಟ್ಟು ಈಗಾಗಲೇ ಮುಗಿಸಿದ್ದೀವಿ. ಇನ್ನು 1.5 ಇಂದ 2 ವರ್ಷದಲ್ಲಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಬೆಂಗಳೂರಿಗೆ ಸರಹದ್ದಿನಲ್ಲಿರ್ತಕ್ಕಂಥ 100 ಕಿಲೋ